ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಹೊಸ ಚಾನಲ್ನಲ್ಲಿ. ತುಳಸಿ ಕನ್ನಡ ವ್ಲಾಗ್ಸ್ ಅಂತ ನಾನು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂದು ಇನ್ನೂ 2 ಚಾನಲ್ ಇದೆ, ಮಣಿ ಮಂಜು ವ್ಲಾಗ್ಸ್ ಅಂತ ಮತ್ತು ಟ್ರೆಂಡಿಂಗ್ ಪ್ರಪಂಚ ಅಂತ. ಸದ್ಯಕ್ಕೆ ಇವಾಗ ಅದೆರಡೂ ನಾನು ಮಾಡ್ತಾ ಇಲ್ಲ. ಹೊಸ ಚಾನೆಲ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಹಿಂಜರಿಕೆಯಿಂದ ನಾನು ವೀಡಿಯೋಸ್ನ ಸರಿಯಾಗಿ ಮಾಡ್ತಾ ಇರಲಿಲ್ಲ, ಮಾತಾಡೋಕ್ಕೆ ಬರಲ್ಲ ಮತ್ತು ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಸರಿಯಾಗಿ ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಆದರೆ ಟ್ರೆಂಡಿಂಗ್ ಪ್ರಪಂಚ ಅದಿದೆಯಲ್ಲ, ಅದರಲ್ಲಿ ನಾನು ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಟ್ರೆಂಡಿಂಗಲ್ಲಿ ಏನೇನು ನಡೀತಾ ಇದೆ, ಸ್ಟೈಲಿಶ್ ಆಗಿರ್ಬೋದು, ಫರ್ನಿಚರ್ ಡಿಸೈನ್ಸು, ಹೋಮ್ ಡಿಸೈನ್ಸು, ಎಲ್ಲ ಥರದ ವೀಡಿಯೋಸು ಹಾಕ್ತಾಯಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಈ ಚಾನಲ್ಲು ಅಷ್ಟೇ, ಈ ಚಾನಲಲ್ಲಿ ನಂದು ಡೈಲಿ ವ್ಲಾಗ್ಸು ಎಲ್ಲ ಥರ ವೀಡಿಯೋಸು ಬರುತ್ತೆ. ಇನ್ನು ಮುಂದೆ ಮಣಿ ಮಂಜು ವ್ಲಾಗ್ಸ್ ಅಂತೂ ನಾನು ಕಂಟಿನ್ಯೂ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅದಕ್ಕೆ ಈಗ ಹೊಸ ಚಾನೆಲ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ನನ್ನ ಕಿರು ಪರಿಚಯನ ಮಾಡ್ಕೊಳ್ತೀನಿ. ನನ್ನ ಹೆಸರು ಮಣಿ ಅಂತ ಹೇಳ್ಬಿಟ್ಟು, ನಂದು ಮಣಿ ಮಂಜು ವ್ಲಾಗ್ಸ್ ಅಂತ ಇರೋದ್ರಿಂದ ನಾನು ಇದಕ್ಕೆ ಬೇರೆ ನೇಮು ಇಡೋದ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಮತ್ತು ಮಣಿ ಮಂಜು ವ್ಲಾಗ್ಸ್ ಅಂತ ತುಂಬ ಚಾನೆಲ್ಗಳು ಇದೆ. ಇವಾಗ ನಾನು ತುಳಸಿ ಕನ್ನಡ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇರೋದು. ನನ್ನ ಹೆಸರು ಮಣಿ, ನನ್ನ ಹಸ್ಬೆಂಡ್ ಹೆಸರು ಮಂಜು ಅಂತ. ಅವರು ಪ್ಲಂಬಿಂಗ್ ಕೆಲಸ ಮಾಡ್ತಾರೆ. ನನ್ನ ಮಗಳು ಶರಣ್ಯ ಅಂತ, ಅವಳಿಗೆ 7 ಇಯರ್ಸ್ ಆಗಿದೆ. ಮತ್ತು ಮಗ ಅವನು ಸುಪ್ರೀತ್ ಅಂತ, ಅವನಿಗೂ ಇನ್ನೊಂದು ವೀಕಲ್ಲಿ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಇಷ್ಟು ನನ್ನ ಫ್ಯಾಮಿಲಿ ಕಿರು ಪರಿಚಯ. ನನ್ನ ಹಳೆ 2 ಚಾನಲಲ್ಲೂ ಸಬ್ಸ್ಕ್ರೈಬರ್ಸು ತುಂಬ ಜನ ಇದ್ದರು. ಮಣಿ ಮಂಜು ವ್ಲಾಗ್ಸಲ್ಲಿ 1000 ಸಬ್ಸ್ಕ್ರೈಬರ್ಸ್ ಇದ್ದರೆ, ಟ್ರೆಂಡಿಂಗ್ ಪ್ರಪಂಚದಲ್ಲಿ 6600 ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಇದ್ದರು. ಆದಷ್ಟು ಬೇಗ ತುಳಸಿ ಕನ್ನಡ ವ್ಲಾಗ್ಸಲ್ಲೂ 1000 ಸಬ್ಸ್ಕ್ರೈಬರ್ಸ್ ಬೇಗ ಆಗಲಿ, 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಲಿ ಅಂತ ಕೇಳ್ಕೊಂಡಿದ್ದೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ. ಹಳೆ ಚಾನೆಲ್ಗಳಲ್ಲಿ ಎಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೆ ಫ್ಯಾಮಿಲೀಸ್ ಎಲ್ಲನೂ. ಈ ಸರಿ ಆ ತಪ್ಪು ಮಾಡಲ್ಲ. ಅವರು ಮುಂದೆ ಹ್ಞೂ ಅಂತ ಹೇಳ್ಬಿಟ್ಟು ಆಮೇಲೆ ಹಿಂದೆ ಏನೇನೋ ಮಾತಾಡ್ತಾರೆ. ಅದಕ್ಕೆ ಈ ಸರಿ ಆ ತಪ್ಪು ಮಾಡಲ್ಲ. ಪಬ್ಲಿಕ್ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ. ನಿಮ್ಮನ್ನೇ ನಂಬ್ಕೊಂಡು ನಾನು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಬೇಗ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆಯೇ ಈ ಒಂದು ನನ್ನ ಚಾನೆಲ್ನಲ್ಲಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕೋ ಅನಿಸುತ್ತೆ ಅದನ್ನೆಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿದ್ರೆ ನಾನು ಆ ಥರ ವೀಡಿಯೋಸ್ ಎಲ್ಲನೂ ಮಾಡ್ತೀನಿ. ಇನ್ಮೇಲೆ ಡೈಲಿ ವೀಡಿಯೋಸು ಒಂದಾದರೂ ನಾನು ಹಾಕ್ತೀನಿ. ಮೊದಲು ನೆಗ್ಲೆಕ್ಟ್ ಮಾಡ್ತಿದ್ದಲ್ಲ, ಆ ಥರ ಹಾಕಲ್ಲ. ಈ ಸರಿ ನಾನು ಪ್ರೂವ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಆದ್ರಿ ಅಲ್ವಾ? ಪ್ಲೀಸ್ ಎಲ್ಲ ನನಗೆ ಸಪೋರ್ಟ್ ಮಾಡಿ. ಇದನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಯಾಕಂದರೆ ನಾನು ಮೊದಲೆಲ್ಲ ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಇದರಲ್ಲಾದ್ರೂ ನಾನು ಸಕ್ಸಸ್ ಆಗಲೇಬೇಕು. ಎಲ್ಲ ನಿಮ್ಮ ಕೈಲಿದೆ. ಮತ್ತು ನಾನು ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಲವ್ ಯು.